ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪೂಜಾ ನಾವೆಲ್ಲ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಉಸಿರು ರೆಸಾರ್ಟ್ಗೆ. ಸೊ ಬೇಸಿಕ್ಲಿ ನಮ್ಮ ಎಂಟೈರ್ ಜಾಯಿಂಟ್ ಫ್ಯಾಮಿಲಿ ಏನಿದೆ ಎಲ್ಲರೂ ಒಟ್ಟಿಗೆ ಬಂದಿದ್ದೀವಿ. ಆ್ಯಂಡ್ ಇವತ್ತಿನ ನನ್ನ ಫ್ಯಾಮಿಲಿ ಇಂಟ್ರಡಕ್ಷನ್ ನಿಮಗೆ ಮಾಡಲೇಬೇಕು, ಬಿಕಾಸ್ ಎಂಟೈರ್ಲಿ ಲೈಕ್ ನಂದು ತುಂಬ ದೊಡ್ಡ ಫ್ಯಾಮಿಲಿ ಅಪ್ಪನ ಕಡೆ. ಸೊ ಇದು ಬಂದು ನಮ್ಮ ಚಿಕ್ಕಪ್ಪ. ಹಲೋ ಅನಿ, ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಯೂಟ್ಯೂಬ್ ಚಾನಲ್ ಪೂಜಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಎಲ್ಲರೂ ಪೂಜಾ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಎಸ್, ಆ್ಯಂಡ್ ಗೋಯಿಂಗ್ ಆನ್ ಫಾರ್ ದ ನೆಕ್ಸ್ಟ್ ಇಂಟ್ರಡಕ್ಷನ್. ನಮ್ಮಮ್ಮ ಕಡೆಯಿಂದ ಹಾಯ್. ಇದು ನನ್ನ ಚೋಟು ಚಾಮ್, ನನ್ನ ನೆಫ್ಯೂ. ಆ್ಯಂಡ್ ಇದು ನಮ್ಮ ಅಕ್ಕ. ಆ್ಯಂಡ್ ನಮ್ಮ ಅಕ್ಕ ಬಾಬಾ ಊಟ ಮಾಡ್ತಿದ್ದಾರೆ. ನಿಮ್ಗೆ ಸಪ್ರೇಟ್ ಇಂಟ್ರಡಕ್ಷನ್ ಕೊಡ್ತೀನಿ. ದೊಡ್ಡಮ್ಮ ತೋರಿಸಿಲ್ಲ. ಹಾಯ್ ಮೇಡಮ್. ಹಾಯ್ ಮಾಡಿ ದೊಡ್ಡಮ್ಮ. ಹಾಯ್ ಮಾಡಿ ದೊಡ್ಡಮ್ಮ. ನಾನು ಯೂಟ್ಯೂಬ್ ಚಾನಲ್ಗೆ ಬ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಎಲ್ಲರೂ ಆಶೀರ್ವಾದ ಕೊಡಿ ನೀವು ನನಗೆ. ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಗೋಯಿಂಗ್ ವಿತ್ ಇದು ನಮ್ಮ ಅಣ್ಣ. ಹಾಯ್ ಮಾಡಿ ಗೌತಮ್. ಗೌತಮ್ ಹಾಯ್ ಮಾಡು. ಹಾಯ್ ಅಣ್ಣ. ಇದು ನಮ್ಮ ಅಕ್ಕ ಬಾಬಾ. ಗೈಸ್ ಸೇ ಹಾಯ್. ಹಾಯ್ ಯೂಟ್ಯೂಬ್ ಬ್ಲಾಗ್. ಆ್ಯಂಡ್ ಸ್ಪೆಷಲ್ ಪರ್ಸನ್ ಟು ಇಂಟ್ರೊಡ್ಯೂಸ್, ಆ್ಯಂಡ್ ಇಟ್ಸ್ ಮೈ ಡ್ಯಾಡಿ. ಹಾಯ್ ಮಾಡು. ನನ್ನ ಯೂಟ್ಯೂಬ್ ಚಾನಲ್ ಇದೆ. ಸೊ ಗೈಸ್, ಎಸ್, ನೆಕ್ಸ್ಟ್ ವಿಲ್ ಗೋ ಟು ಮೈ ನೆಕ್ಸ್ಟ್ ಟೀಮ್. ದಟ್ ಈಸ್ ಮೈ ದೊಡ್ಡಪ್ಪ. ಹಾಯ್ ಮಾಡಿ ದೊಡ್ಡಪ್ಪ. ನಮ್ಮ ಚಿಕ್ಕಮ್ಮ, ನನ್ನ ಅಕ್ಕನ ಮಗಳು ಅನನ್ಯ, ಆ್ಯಂಡ್ ನಮ್ಮ ಅಣ್ಣನ ಹೆಂಡತಿ ಕೀರ್ತನ, ರೀಸೆಂಟ್ಲಿ ಮ್ಯಾರಿಡ್, ದ ನ್ಯೂಲಿ ಮ್ಯಾರಿಡ್ ಕಪಲ್. ಆ್ಯಂಡ್ ನಾಟ್ ಬಟ್ ದ ಲೀಸ್ಟ್ ನನ್ನ ತಮ್ಮ ಮತ್ತು ನನ್ನ ತಂಗಿ. ಹಾಯ್ ಮಾಡಿ ಗೈಸ್. ಓಕೆ ಗೈಸ್, ಸೊ ನೆಕ್ಸ್ಟ್ ನಾನೇನು ಇಂಟ್ರೊಡಕ್ಷನ್ ಮಾಡ್ತಾ ಇದ್ದೀನಿ ಅಂದರೆ, ಸಾರಿ, ನಾನೇನು ನೆಕ್ಸ್ಟ್ ಹೇಳ್ತಿದ್ದೀನಿ ಅಂದರೆ, ನಾನು ನೆಕ್ಸ್ಟ್ ಇವಾಗ ನಿಮಗೆ ಕಂಪ್ಲೀಟ್ ಉಸಿರು ರೆಸಾರ್ಟ್ ಜಸ್ಟ್ ಒಂದು ಸ್ಮಾಲ್ ವ್ಯೂ ಕೊಡಿಸ್ತೀನಿ. ಆ ಸ್ಮಾಲ್ ವ್ಯೂ ಅಲ್ಲಿ ನಿಮಗೆ ಹೆಂಗಿರುತ್ತೆ ಅಂದರೆ, ಕಂಪ್ಲೀಟ್ ಆಗಂತೂ ಅಲ್ಲ, ಬಟ್ ದೆನ್ ಐ ಟ್ರೈ ಟು ಕವರ್ ಅಪ್ ಫಾರ್ ದ ವ್ಯೂ, ರೆಸಾರ್ಟ್ ವ್ಯೂ. ಆ್ಯಂಡ್ ಟೈಮ್ ಬಂದು 12 ಗಂಟೆ ಆಗ್ತಾ ಇದೆ. ಆ್ಯಂಡ್ ಇವಾಗ ಒಂದು ಬರ್ಡೇ ಸೆಲೆಬ್ರೇಷನ್ ಮಾಡಬೇಕು ಅಂತ ಹೇಳಿ ನಾವು ಇಷ್ಟೊತ್ತವರೆಗೂ ಎದ್ದಿದ್ದೀವಿ. ಆ್ಯಂಡ್ ಲಿಟ್ರಲಿ ತುಂಬ ಟಯರ್ಡ್ ಆಗಿದೆ, ಬಿಕಾಸ್ ನಾವು ಸ್ಕೂಲಲ್ಲಿ ಆ್ಯಂಡ್ ಲಿಟ್ರಲಿ ಈವೆಂಟ್ಸ್, ಗೇಮ್ಸ್ ಎಲ್ಲ ಕಂಪ್ಲೀಟಾಗಿ ಆಡ್ಕೊಂಡ್ಬಂದ್ವಿ. ಆ್ಯಂಡ್ ದ ಓವರ್ ವ್ಯೂ ಆಫ್ ದ ಟೆಂಟ್ ಹೌಸ್, ಲೈಕ್ ಇವತ್ತು ರಾತ್ರಿಗಿರೋಕ್ಕೆ ಇಟ್ಸ್ ಬ್ಯೂಟಿಫುಲ್. ಸೊ ನಿಮ್ಮೆಲ್ಲರಿಗೂ ಅದೆಲ್ಲ ಒಂದು ವ್ಯೂ ತೋರಿಸ್ತೀನಿ. ಯು ವುಡ್ ಲವ್ ಇಟ್. ಆ್ಯಂಡ್ ಬೈ ದ ವೇ ಇವಾಗ ಅಂತಾಕ್ಷರಿ ಕೂಡ ಆಡ್ತಿದ್ದಾರೆ, ಸೊ ಅದನ್ನು ಕೂಡ ಕವರ್ ಅಪ್. ಸೊ ಬೆಳಗ್ಗೆಯಿಂದ ಔಟ್ಡೋರ್ ಗೇಮ್ಸ್ ಎಲ್ಲ ಆಡಿ, ಪೂಲ್ ಆಯಿತು, ಕಂಪ್ಲೀಟಾಗಿ ಔಟ್ಡೋರ್ ಗೇಮ್ಸ್ ಎಲ್ಲ ಆಡಿದ್ವಿ. ಸೊ ವಿ ಆರ್ ಆಲ್ ಟಯರ್ಡ್. ಒಂದು ರಿಲ್ಯಾಕ್ಸೇಷನ್ ಬೇಕು ಅಂದ್ಬಿಟ್ಟು ನಾವು ಇವಾಗ ಇಲ್ಲೆಲ್ಲ ಒಟ್ಟಿಗೆ ಒಂದು ಫ್ಯಾಮಿಲಿ ಟೈಮ್ ಅಂತ ಅಂತಾಕ್ಷರಿ, ಡಮ್ ಶರೀಸ್ ಅಂತ ಹೇಳಿ ಒಂದು ಸ್ವಲ್ಪ ಮಾತಾಡಿಕೊಂಡು ಒಬ್ರಿಗೊಬ್ರು ಕಾಲು ಎಳಿತಾ ಎಂಜಾಯ್ ಮಾಡ್ತಾ, ದಿಸ್ ಇಸ್ ಆ ಟೈಮ್. ಈಗ ನಾನು ತೋರಿಸಿರೋದು ಬಂದು ನಮಗೆ ನಾವಿರುವಂತಹ ಒಂದು ಟೆಂಟ್ ವ್ಯೂ. ಒಂದು ಟೆಂಟಲ್ಲಿ ಇಬ್ಬರು ಮಲಗ್ಬೋದು. ಸೊ ಇದು ಕಂಪ್ಲೀಟ್ ವ್ಯೂ ಆಗಿರುತ್ತೆ. ಮಳೆ ಬರುತ್ತೆ ಅಂತ ಹೇಳಿ ನಾವೇ ಈ ಪ್ಲೇಸಿಗೆ ಶಿಫ್ಟ್ ಮಾಡಿಸಿದ್ವಿ. ಆ್ಯಂಡ್ ಇದು ಬಂದು ನನ್ನ ತಮ್ಮ ಮತ್ತು ನಮ್ಮ ಅಕ್ಕ. ಓಕೆ, ಸೊ ಎಸ್, ಇದು ಬಂದು ಪಾರ್ಟಿ ಟೈಮ್ ಅಂದರೆ ಎಸ್, ನಾನು ಹೇಳ್ದಂಗೆ ಬರ್ಡೇ ಇತ್ತು ಮೇನ್ ರೀಸನ್. ಎಸ್, ಬಟ್ ಇನ್ನೂ 2 ಸೆಲೆಬ್ರೇಷನ್ ತುಂಬ ದೊಡ್ಡದಾಗಿತ್ತು. ಅದೇನೆಂದರೆ, ಮೊದಲನೇದು ನಾನು ಸೀನಿಯರ್ ಇಂಡಿಯನ್ ಟೀಮಿಗೆ ಸೆಲೆಕ್ಷನ್ ಆದೆ ಅಂತ ಹೇಳಿ ಅದೊಂದು, ಪ್ಲಸ್ ನನ್ನ ತಂಗಿ, ನಮ್ಮ ಚಿಕ್ಕಪ್ಪನ ಮಗಳು ಕೂಡ ಇಂಜಿನಿಯರಿಂಗಲ್ಲಿ ಈಗ ಸೀಟ್ ಸಿಕ್ಕಿ ಅವಳು ಸೆಕೆಂಡ್ PUC ಬಂದು 89% ತೆಗೆದಿದ್ಲು. ಸೊ ಎಲ್ಲ 3 ಜನ ಅಚೀವರ್ಸ್ನ ಕರೆದು ನಮ್ಮ ಮನೆಯವರು ಎಲ್ಲ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಆ್ಯಂಡ್ ನಮ್ಮ ಫ್ಯಾಮ್ಲಿಲಿ ಏನಂದರೆ, ಒಬ್ಬರೇ ಸೆಲೆಬ್ರೇಟ್ ಮಾಡೋಕ್ಕಾಗಲಿ, ಇಂಡಿವಿಜುವಲ್ ಸೆಲೆಬ್ರೇಷನ್ಸ್ ಇರಲ್ಲ. ಏನೇ ಇದ್ರೂ ಜಾಯಿಂಟ್ ಫ್ಯಾಮ್ಲಿಯಲ್ಲಿ ಇರೋದ್ರಿಂದ ಇದೊಂಥರ ಸ್ಪೆಷಲ್ ಸೆಲೆಬ್ರೇಷನ್. ಯಾರೇ ಇದ್ರೂ ಜೊತೆಗೆ ಮಾಡ್ತೀವಿ. ಕಂಪ್ಲೀಟ್ ಸೆಲೆಬ್ರೇಷನ್ ಜಾಮ್ ಪ್ಯಾಕ್ ಆಗಿರುತ್ತೆ. ಆ ಹ್ಯಾಪಿನೆಸ್ ನೆಕ್ಸ್ಟ್ ಲೆವೆಲ್ ಅನ್ಕೋಬೇಕು. ಬಿಕಾಸ್ ಇಬ್ಬರು ಅಂತಂದರೆ ಬೇರೆ ಥರ, ಬಟ್ ನಮ್ಮ ಎಂಟೈರ್ ಕಸಿನ್ಸ್ ಏನಿದಾರಲ್ಲ, ವಿ ಸೆಲೆಬ್ರೇಟ್ ಎಸ್ ಒನ್. ಸೊ ನೀವು ನೋಡ್ತಾ ಇರೋ ಥರ ಇವಾಗ ಕೇಕ್ ಕಟಿಂಗ್ ಟೈಮ್, ಆ್ಯಂಡ್ ವಿ ಡಿಡ್ ಇಟ್. ಇವಾಗ ಟೈಮ್ ಬಂದು 6:30. ಸೊ ಇವಾಗ ಲಿಟ್ರಲಿ ಟ್ರೆಕ್ಕಿಂಗಂತ ಮಹದೇಶ್ವರ ಬೆಟ್ಟನೂ, ಲೈಕ್ ಅದು ಬೆಟ್ಟಕ್ಕೆ ಇವಾಗ ಟ್ರೆಕ್ಕಿಂಗ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಬಂದು ನಿಮಗೆ ಬ್ಯೂಟಿಫುಲ್ ಸೀನರಿ ತೋರಿಸ್ತಾ ಇದ್ದೀನಿ. ಸೊ ಸ್ಟೇ ಟ್ಯೂನ್. ನಾವು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಅದು ಲೊಕೇಶನ್ ಪಾಯಿಂಟ್ ಬಂದು ಆ ಬೆಟ್ಟ ಮೇಲಿದೆ. ಆ್ಯಂಡ್ ಒಂದು 20 ಮಿನಿಟ್ಸ್ ವಾಕ್ ಇದೆ. ಸೊ ಎಲ್ಲರೂ ಈಗ ವಿ ಆರ್ ಸ್ಟಾರ್ಟಿಂಗ್ ಆಫ್. ನಾವು ಟ್ರೆಕ್ಕಿಂಗ್ ಪಾಯಿಂಟ್ಗೆ ಹಾಫ್ ಆನ್ ಅವರ್ ಆಗುತ್ತೆ. ಎಸ್, ಹಾಫ್ ಆನ್ ಅವರ್ ಆಗುತ್ತೆ. ಸೊ ನಾನು ನಿಮ್ಗೆ ಕಂಪ್ಲೀಟ್ ಇಲ್ಲ ಅಂದ್ರೂ ಅಟ್ಲೀಸ್ಟ್ ಸ್ವಲ್ಪ ಒಂದು ಗ್ಲಿಮ್ಸ್ ಕೊಡ್ತೀನಿ. ಸೊ ಈಗ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ ಬೆಟ್ಟದೆಡೆಗೆ. ಅದೇ ಮಹದೇಶ್ವರನ ಬೆಟ್ಟ ಅಂತ ಹೇಳ್ತಾ ಈ ಊರಿನ ಜನ. ಸೊ ನೇಚರ್ ವಾಸ್ ಫ್ಯಾಬ್ಯುಲಸ್. ಸೊ ಹಿಯರ್ ವಿ ಸ್ಟಾರ್ಟ್ ಆ ಜರ್ನಿ. ನಾವೆಲ್ಲ ನಡ್ಕೊಂಡು ಹೋಗ್ತಾ ಎಲ್ಲರ ಜೊತೆಗೂಡಿ, ಆ್ಯಂಡ್ ಹಿಯರ್ ವಿ ಆರ್.
ಸೊ ಇದು ವ್ಯೂ ಬಂದು ಬೆಟ್ಟದ ಮೇಲೆ ಹೀಗೆ ನಡ್ಕೊಂಡು ಹೋಗ್ತಾ ಈ ದಾರಿ ಏನಿದೆ ಇಟ್ಸ್ ಕಂಪ್ಲೀಟ್ಲಿ ಸಿಮೆಂಟ್ ರೋಡ್ ಇದೆ. ಸೊ ಈ ರೋಡಲ್ಲಿ ನಮಗೆ ಅಕ್ಕಪಕ್ಕ ಗುಡ್ಡ ಮನೆಗಳು ಸಣ್ಣ ಪುಟ್ಟದ್ದು ಅಲ್ಲಿನ ಜನದ್ದು ಸಿಗುತ್ತೆ. ಅದು ಬಂದು ಎಂಟ್ರೆನ್ಸಲ್ಲಿ ನಮ್ಮ ತಾಯಿ ತಮ್ಮ ಮತ್ತು ಅಕ್ಕ. ಈಗ ನಡೀತಿರೋದು ನಾವು ಡೆಸ್ಟಿನೇಷನ್ ಕಡೆಗೆ, ದಟ್ ಈಸ್ ಮಹದೇಶ್ವರ ದೇವಸ್ಥಾನ ಹತ್ರ. ಸೊ ಈ ವ್ಯೂ ಬಂದು ಫ್ಯಾಬ್ಯುಲಸ್ ಆಗಿದೆ ಗೈಸ್. ಸೀರಿಯಸ್ಲಿ ಈ ಥರ ಒಂದು ನೇಚರ್ ನೋಡೋಕ್ಕೆ ಬೆಳಿಗ್ಗೆ ಏನೋ ಒಂದು 6:30 7 o'clockಗೆ ವಿ ಆರ್ ಸೋ ಬ್ಲೆಸ್ಡ್. ಸೊ ಎಸ್ ಫೈನಲಿ ಬೆಟ್ಟದ ಮೇಲೆ ಆಲ್ಮೋಸ್ಟ್ ರೀಚ್ ಆಗ್ತಾ ಇದ್ದೀವಿ. ಆ ಬೆಟ್ಟದ ವ್ಯೂ ಇಂದ ನಿಮಗೆ ಏನು ತೋರಿಸ್ತಾ ಇದ್ದೀನಿ ಇದೇ ವ್ಯೂ ಇದು. ಈ ಬೆಟ್ಟ ಗುಡ್ಡ ಮತ್ತು ಕಂಪ್ಲೀಟ್ ನೇಚರ್, ಮರ ಗಿಡ ಎಲ್ಲ ಸುತ್ತಲೂ, ಮತ್ತು ಆ ನೇಚರಿನ ಒಂದು ಸೊಬಗು ಇದೆಯಲ್ಲ ಅದೆಷ್ಟು ಚೆಂದ ಆಗುತ್ತಾ. ಈ ಥರ ಒಂದು ವ್ಯೂ ನೋಡಬೇಕಂದ್ರೆ ಬೆಂಗಳೂರಲ್ಲಂತೂ ಸಾಧ್ಯ ಇಲ್ಲ, ಬೆಂಗಳೂರು ಔಟ್ಸ್ಕರ್ಟ್ಸಲ್ಲೇ ಸಾಧ್ಯ. ಯಾಕಂದರೆ ನಮಗಿರೋ ಪಾಪ್ಯುಲೇಷನ್ ಮತ್ತು ಆ ಶಬ್ದದಲ್ಲಿ ಈ ಥರ ಒಂದು ನೆಮ್ಮದಿ ಸಿಗಲ್ಲ. ಆದ ಕಾರಣ ನಮ್ಮ ಫ್ಯಾಮ್ಲಿಯವರೆಲ್ಲ ಸುಸ್ತಾಗಿ ಕಂಪ್ಲೀಟಾಗಿ ಒಂದು ಡ್ರೈನ್ ಆಗಿದ್ರು. ಬಟ್ ಅಂದರೂ ಒಂದು ಟಾಪಲ್ಲಿ ರೀಚ್ ಆದಮೇಲೆ ಎಲ್ಲರಿಗೂ ಒಂದು ಖುಷಿ ಕೂಡ ಇತ್ತು. ನಾವು ಬೆಟ್ಟದ ಮೇಲೆ ಬಂದಿದ್ದೀವಿ ಆ್ಯಂಡ್ ಇದು ಇದೇ ಮಹದೇಶ್ವರ ದೇವಸ್ಥಾನ ಇದು. ಸೊ ಎಸ್ ಬೆಟ್ಟದ ಮೇಲೆ ಹೋಗಿ ನಾವು ಕೆಳಗಡೆ ಬಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಟೈಮ್ ಅಂತ ಆಡ್ತಿದ್ದೀವಿ. ಸೊ ಎಸ್ ಎಲ್ಲ ಔಟ್ಡೋರ್ ಗೇಮ್ಸ್ ಇರೋದ್ರಿಂದ ಮಕ್ಕಳು ದೊಡ್ಡವ್ರು ಕೂಡ ಮಕ್ಕಳಾಗಿರೋವಂಥ ಇದೊಂದು ಸನ್ನಿವೇಶ ಅಂತ ಹೇಳ್ಬೋದು. ನಮ್ಮ ದೊಡ್ಡಪ್ಪ ಮತ್ತು ನಮ್ಮಪ್ಪ, ನಮ್ಮ ಅಕ್ಕ ಸ್ವಲ್ಪ ತರಲೆ ಕೂಡ ಮಾಡ್ತಿದ್ದಾರೆ. ಆ್ಯಂಡ್ ನಿಮಗೆ ಒಂದು ವಿಷಯ ಹೇಳೋದಾದರೆ, ಒಂದು ದೊಡ್ಡವರಾದರೂ ನಮಗೊಂದು ಮಗು ಥರ ಆಟ ಆಡಿ ಆ 2 ದಿನ ನಾವೆಲ್ಲ ನೋವನ್ನ ಮರೆತು ಆ ಬ್ಯುಸಿ ಸ್ಕೆಡ್ಯೂಲ್ನ ಮರೆತು ಎಲ್ಲ ಇದೊಂದು ಫ್ಯಾಮ್ಲಿ ಜೊತೆ ಸೇರಿಕೊಂಡು ನಾವಾಗಿರ್ತೀವಲ್ಲ ಆ ಥರ ಒಂದು ಟೈಮ್ನ ನಾವು ಸಂತೋಷವಾಗಿ ಈ 2 ದಿನ ಕಳೆದ್ವಿ ಅಂತ ನೀವೆಲ್ಲ ಈ ವಿಡಿಯೋಲಿ ನೋಡ್ತಾ ಇದ್ದೀರಾ. ಆ್ಯಂಡ್ ಕಂಪ್ಲೀಟ್ಲಿ ನಮ್ಮ ಫ್ಯಾಮ್ಲಿ ಏನಿದೆ ಅಲ್ಲ ಈ ಥರ ಒಂದು ದರ್ ಸೆಟಿನ್ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ಏನಂದರೆ ಎಲ್ಲರೂ ಬ್ಯುಸಿಯಾಗಿದ್ದು ಈ ಥರ ಔಟ್ಡೋರ್ ಗೇಮ್ಸ್ ಆಡ್ತಾ ಮಗು ಥರ ಕಂಪ್ಲೀಟಾಗಿ ಇದೊಂಥರ ಸಿನಾರಿಯೋಲಿ ತುಂಬ ಖುಷಿನೇ ತೊಗೊಂಬಂತು ನಮಗೆ. ಆ 2 ದಿನ ತುಂಬ ರಿಲ್ಯಾಕ್ಸಿಂಗ್ ಕೂಡ ಇತ್ತು. ಎಸ್ ಸೊ ಇದು ಬಂದು ಸೈಕ್ಲಿಂಗ್, ಇದು ರೆಸಾರ್ಟಲ್ಲೇ ನಮ್ಗೆ ಸಿಗಿದಂಥ ಒಂದು ಫನ್. ಆ್ಯಂಡ್ ನಮ್ಮ ತಾಯಿ ತಂದೆ ದೊಡ್ಡಪ್ಪ ದೊಡ್ಡಮ್ಮ ನಾವೇ ಫೋರ್ಸ್ ಮಾಡಿ ಮಕ್ಕಳ ಥರ ಆಡಿ ನೋಡೋಣ ಅಂತ ಹೇಳಿದಾಗ ಅವರು ತುಂಬ ಸಂತೋಷದಿಂದ ಎಂಜಾಯ್ ಮಾಡಿದಂಥ ಕ್ಷಣ ಸೂಪರಾಗಿತ್ತು. ಆ್ಯಂಡ್ ಎಸ್ ನಾನು ನನ್ನ ತಾಯಿ ಸ್ವಿಂಗ್ ಆಡ್ತಾ ಒಂದು ಸ್ವಲ್ಪ ಮಜಾ ಮಾಡ್ತಾ ಮಾತಾಡ್ತಾ ಇದ್ದಂಥ ಕ್ಷಣ. ನಮ್ಮ ತಮ್ಮ ಮತ್ತು ಚಿಕ್ಕಪ್ಪ ನಮ್ಮ ಅಣ್ಣ ಎಷ್ಟು ದೊಡ್ಡವರಾಗಿದ್ರೂ ಕೂಡ ಒಂದು ಮಕ್ಕಳು ರೀತಿಯಲ್ಲಿ ಆಡುವಂಥ ಸುಖಾನೇ ಬೇರೆ ಇದೆ ಗೈಸ್. ಸೊ ಎಲ್ಲರೂ ಒಂದ್ಸತಿ ನೀವು ಕೂಡ ರೆಸಾರ್ಟ್ಗೆ ಅಥವಾ ನಿಮ್ಮ ಫ್ಯಾಮ್ಲಿ ಟೈಮ್ ಅಂತ ಕೊಡಿ. ಬಿಕಾಸ್ ಫ್ಯಾಮ್ಲಿಗಿನ್ನ ಇನ್ನೇನು ದೊಡ್ಡದಾಗಿರಲ್ಲ ಮತ್ತು ಪ್ರಯಾರಿಟಿ ನಿಮ್ಮ ಫ್ಯಾಮ್ಲಿಗೆ ಫಸ್ಟ್ ಕೊಡಬೇಕಾದಂಥ ವಿನಂತಿ. ಸೊ ಟ್ರಿಪ್ ಎಲ್ಲ ಮುಗಿಸಿ ಒಂದು ರಿಲ್ಯಾಕ್ಸೇಷನ್ಗೋಸ್ಕರ ಬಂದಿದ್ವಿ, ಎಂಜಾಯ್ ಮಾಡಿದ್ವಿ. ನೀವು ಈ ವಿಡಿಯೋ ಇಷ್ಟಪಟ್ರಿ ಅಂತ ಅಂದ್ಕೊಳ್ತಾ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.